ಹಳೆಯದಾಗಿರುವಂಥ ಅಂಡರ್ವೇರ್ಗಳನ್ನ ಬಿಸಾಕೋ ಮೊದಲು ಈ ವಿಡಿಯೋನ ನೋಡಿ ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಬ್ರ್ಯಾಂಡೆಡ್ ಇರುತ್ತೆ. ಸ್ವಲ್ಪ ಹಾಳಾಗಿದೆ ಅಂತೇಳಿ ಬಿಸಾಕೋ ಬದಲಿಗೆ ಈ ಮೇಲ್ಭಾಗದಲ್ಲಿ ಎಲಾಸ್ಟಿಕ್ಕನ್ನು ತೆಗೆದು ಚೆನ್ನಾಗಿರುವಂಥ ಬಟ್ಟೆ ಭಾಗವನ್ನು ಈ ರೀತಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಸಾಕಷ್ಟು ನೀವು ಚಿಕ್ಕ ಚಿಕ್ಕ ತುಂಡುಗಳಾಗಿ ಸಿದ್ಧ ಮಾಡ್ಕೋಬೇಕು. ಹಳೆ ಲಗ್ಗಿನ್ಸ್ಗಳನ್ನ ಬಳಸಿ ಮಾಡ್ಕೋಬೋದು, ಅಥವಾ ಈ ರೀತಿ ಹಳೆಯದಾಗಿರೋಂಥ ಅಂಡರ್ವೇರ್ಗಳನ್ನ ಬಿಸಾಡೋ ಅಂಥ ಬಟ್ಟೆನ ಬಳಸಿ ಕೂಡ ಮಾಡ್ಕೋಬೋದು. ನಂತರ ಒಂದು ಚೀಲನ ತಗೊಂಡು ಚೀಲದ ಆ ಕಡೆ ಈ ಕಡೆ ಭಾಗಕ್ಕೆ ಬಟ್ಟೆಯನ್ನು ತಗೊಂಡು ನೋಡಿ ಈ ರೀತಿ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಹಿಂಭಾಗ ಮುಂಭಾಗ ಎರಡು ಕಡೆ ಹೊಲ್ಕೋಬೇಕು. ಇವಾಗ ಒಂದು ಸ್ಕೇಲನ್ನು ತಗೊಂಡು ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮಾರ್ಕ್ ಮಾಡಿಕೊಂಡು ಈಗಾಗಲೇ ಚಿಕ್ಕ ಚಿಕ್ಕ ತುಂಡುಗಳಾಗಿ ನಾವೇನು ಅಂಡರ್ವೇರ್ ಬಟ್ಟೆಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ಥರ ಸುತ್ತಿ ಆ ಲೈನ್ ಮೇಲೆ ಇಟ್ಟು ಹೊಲಿಗೆಯನ್ನು ಹಾಕೋಬೇಕಾಗತ್ತೆ. ಹಳೇದಾಗಿರೋಂಥ ಟೀ ಶರ್ಟ್ ಬಟ್ಟೆನೂ ಕೂಡ ನೀವು ಬಳಸಬಹುದು. ಈ ಥರ ಫುಲ್ಲು ಹೊಲದ ನಂತರ ಎಕ್ಸ್ಟ್ರಾ ಬಂದಿರೋಂಥ ಪೀಸನ್ನು ನೀವು ಕಟ್ ಮಾಡ್ಕೋಬೋದು. ಟೀ ಶರ್ಟ್ ಬಟ್ಟೆ ಅಂದರೆ ಸ್ವಲ್ಪ ಲೆಂತಿಯಾಗಿ ಕಟ್ ಮಾಡಿಕೊಂಡು ಈ ರೀತಿ ಒಂದೇ ಸಲ ಎಲ್ಲ ಲೈನ್ ಹಾಕಿರೋ ಕಡೆ ನೀವು ಹೊಲಿಗೆನ ಹಾಕಿ ಮಧ್ಯಭಾಗಕ್ಕೆ ಈ ಥರ ಕಟ್ ಮಾಡ್ಕೊಂಬಿಡಿ. ಆವಾಗ ಇನ್ನೂ ಈಸಿ ಆಗುತ್ತೆ. ಪಟ್ಟ ಅಂತೇಳಿ ನೀವು ಆರಾಮಾಗಿ ಈ ಡೋರ್ ಮ್ಯಾಟ್ ಜಾರೋದು ಕೂಡ ಇಲ್ಲ, ತುಂಬಾ ಸ್ಟಿಫ್ ಆಗಿರುತ್ತೆ, ನೋಡೋಕ್ಕೂ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ. ಅಂಡರ್ವೇರ್ ಬಟ್ಟೆನ ಬಳಸಿ ಮ್ಯಾಟನ್ನು ಹೊಲ್ದಿದ್ದೀರಾ ಅಂತ ಕೂಡ ಗೊತ್ತಾಗಲ್ಲ. ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ.